ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಚಾನಲ್ನ ಯಾರು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪ್ರೀತಿ ಜೊತೆಗೆ ಪವಿತ್ರ ರೂಮ್ಗೆ ಬಂದ ಪ್ರೀತಮ್ ತಂದೆ ತಾಯಿ ಪವಿತ್ರ ಕೈಗೆ ತಾವು ತಂದ ಕವರ್ ನೀಡುತ್ತಾರೆ. ಇದೆಲ್ಲ ಏನು ಆಂಟಿ ಎಂದು ಪವಿತ್ರ ಕೇಳಿದಾಗ ನೀನೇ ನೋಡು ಎನ್ನುತ್ತಾರೆ. ಓಪನ್ ಮಾಡಿ ನೋಡಿದಾಗ ಅವರು ಪವಿತ್ರಗೋಸ್ಕರ ತಂದ ರೇಷ್ಮೆ ಸೀರೆ ಮತ್ತು ಒಂದು ಚಿನ್ನದ ನೆಕ್ಲೆಸ್, ಒಂದು ಜೊತೆ ಬಳೆಗಳು ಇರುತ್ತೆ. ಅದನ್ನು ನೋಡಿ ಇದೆಲ್ಲ ಬೇಡ ಆಂಟಿ, ನನಗೆ ನಿಮ್ಮ ಪ್ರೀತಿ ಆಶೀರ್ವಾದನೇ ಸಾಕು ನನಗೆ ಎನ್ನುತ್ತಾಳೆ. ಅದಕ್ಕೆ ಪ್ರೀತಮ್ ತಂದೆ, ಇದು ನಿನ್ನ ತವರು ಮನೆ ಉಡುಗೊರೆ ಅಂದುಕೊಮ್ಮ, ಬೇಡ ಅನ್ನಬೇಡ ಮಗಳೇ ಎನ್ನುತ್ತಾರೆ. ತನ್ನ ಅಪ್ಪ ಅಮ್ಮನ ನೆನಪಾಗಿ ಕಣ್ಣೀರು ಬರುತ್ತೆ ಪವಿತ್ರಾಗೆ. ಅದಕ್ಕೆ ಪ್ರೀತಮ್ ತಾಯಿ, ಯಾಕೆ ಪವಿತ್ರ, ಅಪ್ಪ ಅಮ್ಮನ ನೆನಪಾದರಾ? ನಾವು ನಿನ್ನನ್ನು ನಮ್ಮ ಮಗಳೇ ಅಂತ ಯಾವತ್ತು ಅಂದುಕೊಂಡಿದ್ದೀವೋ ಎಂದಾಗ ಖುಷಿಯಿಂದ ಅವರಿಬ್ಬರನ್ನು ತಬ್ಬುತ್ತಾಳೆ. ನಾನು ಬೇಡವಾ ಎಂದು ಪ್ರೀತಿ ಮುಖ ಉಡಿಸಿಕೊಳ್ಳೋ ನಾಟಕ ಮಾಡ್ತಾಳೆ. ಎಲ್ಲರೂ ನಕ್ಕು ನೀನು ಬಾರೆ ತರ್ಲೆ ಎಂದು ತಬ್ಬಿಕೊಳ್ತಾರೆ. ರಾವ್ ಮನೆಯಲ್ಲಿ ಪೃಥ್ವಿ ಎಷ್ಟೊತ್ತಾದರೂ ರೂಮ್ನಿಂದ ಹೊರಬರೋದಿಲ್ಲ. ಸುನೀತಾ ಅವರು ಅವನ ಬಗ್ಗೆ ಆಲೋಚನೆ ಮಾಡಿ ಸಾಕಾಗಿ ಅವನ ರೂಮ್ಗೆ ಹೋಗ್ತಾರೆ. ಬಾಗಿಲು ತೆಗೆದು ನೋಡಿದರೆ ಪೃಥ್ವಿ ಬೆಡ್ ಮೇಲೆ ಆಕಾಶನೇ ತಲೆ ಮೇಲೆ ಬಿದ್ದೋರ ಹಾಗೆ ಕುಳಿತಿರ್ತಾನೆ. ಹತ್ತಿರ ಹೋಗಿ ಕುಳಿತು ಪೃಥ್ವಿಯ ತಲೆ ನೆವರಿಸಿ, ಯಾಕೋ ಹೀಗಿದ್ದೀಯಾ, ಏನಾದರೂ ಮಾತಾಡೋ ಎಂದಾಗ ಅವರ ಮಡಿಲಲ್ಲಿ ತಲೆ ಇಟ್ಟು ಅಳುತ್ತಾನೆ. ಪೃಥ್ವಿ ಈ ಅವತಾರ ಹೊಸದು ಸುನೀತಾರವರಿಗೆ ಅನ್ನಿಸುತ್ತೆ. ಅವನ ಕೋಪ ಮಾತ್ರ ನೋಡಿರೋರಿಗೆ ಅವನ ಅಳು ನೋಡಿ ಆಶ್ಚರ್ಯ ಕೂಡ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಸುನೀತಾ ಕೇಳುತ್ತಾರೆ, ಯಾಕೆ ಪೃಥ್ವಿ ಇಷ್ಟೊಂದು ಎಮೋಷನಲ್ ಆದೆ? ನೀನು ತುಂಬ ಪ್ರೀತಿಸೋ ಹುಡುಗಿಗೆ ಆಲ್ರೆಡಿ ಮದುವೆ ಆಗಿದ್ದಾಳೆ, ಅವಳು ವಿಧವೆ ಅನ್ನೋ ಬೇಜಾರ, ಅಥವಾ ಅವಳು ಮದುವೆ ಆಗಿರೋಳು ಎಂದು ತಿಳಿದು ನಿನ್ನ ದ್ವೇಷ ಜಾಸ್ತಿ ಆಯಿತಾ, ಅಥವಾ ನಿನ್ನ ಪ್ರೀತಿ ಸತ್ತು ಹೋಯಿತಾ ಎಂದು ಕೇಳುತ್ತಾರೆ. ಯಾಕಮ್ಮ ಹೀಗೆಲ್ಲ ಹೇಳುತ್ತೀಯಾ ಎಂದು ಕೇಳುತ್ತಾನೆ ಪೃಥ್ವಿ. ಅದಕ್ಕೆ ಸುನೀತಾ, ನಾನು ನಿನ್ನ ಅಮ್ಮ ಕಣೋ, ನೀನು ಏನು ಎಂದು ಚೆನ್ನಾಗಿ ಗೊತ್ತಿದೆ. ನೀನು ಬೇರೆಯವರಿಗೆ ಯಾಮಾರಿಸಬಹುದು, ಆದರೆ ನನಗಲ್ಲ ಮಗನೇ ಎಂದು ಹೇಳಿ ನಗಿಸುತ್ತಾರೆ. ಎದ್ದು ನಿಂತ ಪೃಥ್ವಿ ಆಶ್ಚರ್ಯದಿಂದ ಅಮ್ಮನ ಮುಖ ನೋಡುತ್ತಾನೆ. ಇವಾಗ ನೀನೇ ಹೇಳ್ತೀಯೋ ಇಲ್ಲ ನಾನೇ ಹೇಳೋದಾ ಎಂದು ಕೇಳ್ತಾರೆ ಸುನೀತಾ ಅವರು. ಅದಕ್ಕೆ ಪೃಥ್ವಿ, ನಿಜ ಅಮ್ಮ, ಅವಳನ್ನು ಹೇಗೆ ದ್ವೇಷಿಸಲಿ, ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೇನೆ. ಅವಳು ನನಗೆ ಎಲ್ಲರ ಮುಂದೆ ಹೊಡೆದು ನನ್ನ ಪ್ರೀತಿನ ಬೇಡ ಅಂದಾಗ ಸಿಟ್ಟು ಬೇಜಾರಾಗಿದ್ದು ನಿಜ, ಆದರೆ ಅವಳಿಗೆ ನನ್ನಿಂದ ಯಾವುದೇ ತೊಂದರೆ ಆಗಬಾರದು, ಅದಕ್ಕೆ ಆದಷ್ಟು ಅವಳಿಂದ ದೂರ ಇರಬೇಕು ಅಂತಾನೆ ದ್ವೇಷ ಇದೆ ಅನ್ನೋ ಥರ ವರ್ತನೆ ಮಾಡಿದೆ ಅಷ್ಟೆ. ಆದರೆ ಅವಳ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನು ಕೇಳಿ ಅವಳ ಮೇಲೆ ಇನ್ನೂ ಪ್ರೀತಿ, ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅಮ್ಮ. ಆದರೆ ಪವಿತ್ರ ಯಾವತ್ತೂ ನನ್ನ ಪ್ರೀತಿಸೋದೇ ಇಲ್ಲ. ಅವರ ಮನಸ್ಸಲ್ಲಿ ಇನ್ನೂ ಸಿದ್ಧಾರ್ಥ್ ಅಚ್ಚಾಗಿ ಕೂತಿದ್ದಾರೆ. ಡ್ಯಾಡ್ನ ಪ್ರಾಮಿಸ್ಗೆ ಕಟ್ಟು ಬಿದ್ದು ಮದುವೆಗೆ ಒಪ್ಪಿದ್ದಾರೆ ಅಷ್ಟೇ ಎಂದು ಹೇಳುತ್ತಾನೆ. ಅದಕ್ಕೆ ಸುನೀತಾ ಅವರು, ನನಗೆ ಗೊತ್ತಿತ್ತು ನಿನ್ನ ಮನಸ್ಸಿನ ತೊಳಲಾಟ, ಈ ಪ್ರೀತಿನೇ ಒಂಥರ ವಿಚಿತ್ರ ಕಣೋ, ಅದರ ಬಗ್ಗೆ ಯಾರು ಹೀಗೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಕಣೋ. ಯಾವಾಗ ಯಾರಿಗೆ ಹೇಗೆ ಯಾರ ಮೇಲೆ ಪ್ರೀತಿಯಾಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಒಂದು ಸಲ ಒಬ್ಬರ ಮೇಲೆ ಪ್ರೀತಿಯಾದರೆ ಏನೇ ಮಾಡಿದ್ರೂ ಅವರನ್ನು ಮರೆಯೋಕೆ ಆಗಲ್ಲ, ನಿನ್ನ ತರಾನೇ ಮಗನೇ. ಇನ್ನು ಪವಿತ್ರ ವಿಷಯ ಹೇಳೋದಾದರೆ, ಅವಳಿಗೆ ಪ್ರೀತಿ ಎಂದರೆ ಅವಳ ಗಂಡ ಅವಳ ಮನಸ್ಸಲ್ಲಿ ಪ್ರೀತಿ ಚಿಗುರಿಸಿದವನು ಅವನೇ ಅಲ್ಲವೇ, ಇನ್ನು ತಾನು ಮದುವೆ ಆಗಿರೋಳು ಅಂದು ಅಲ್ಲದೆ ವಿಧವೆ ಬೇರೆ. ಇನ್ನು ತನಗೆ ಯಾರ ಮೇಲೂ ಪ್ರೀತಿಯಾಗೋದಿಲ್ಲ, ಆದರೂ ಅದು ಮಹಾ ಅಪರಾಧ ಅನ್ನೋದು ಅವಳ ಬುದ್ಧಿ ಅವಳಿಗೆ ನೆನಪಿಸುತ್ತಾ ಇರುತ್ತೆ. ಅದಕ್ಕೆ ಅವಳು ಹಾಗೆ ಆಡೋದು. ನೀನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೀಯ ಅಲ್ಲವಾ, ಅವಳನ್ನು ಬದಲಾಯಿಸು. ನಿನ್ನ ಪ್ರೀತಿಯಿಂದಾನೇ ಪ್ರೀತಿಗೆ ಎಂಥವರನ್ನು ಬದಲಾಯಿಸೋ ಶಕ್ತಿ ಇದೆ. ಇನ್ನು ನೀನು ಛಲಗಾರ, ಯಾವುದನ್ನೇ ಅಂದುಕೊಂಡರೂ ಸಾಧಿಸು ಮಗನೇ. ನಿನ್ನ ಪ್ರೀತಿನ ಒಂದು ಚಾಲೆಂಜ್ ಆಗಿ ತೆಗೆದುಕೋ. ಅವಳ ಮನಸ್ಸಿಗೆ ನೋವು ಆಗದೇ ಇರೋ ರೀತಿ ಅವಳ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟಾಕು ಎಂದು ಹೇಳುತ್ತಾರೆ. ಖುಷಿಯಿಂದ ಸುನೀತಾ ಅವರನ್ನು ತಬ್ಬಿಕೊಂಡ ಪೃಥ್ವಿ.
ಮದುವೆ ಆಗೋದಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದೆ. ನನಗೆ ಒಳ್ಳೆ ಐಡಿಯಾ ಕೊಟ್ಟೆ ಅಮ್ಮ. ಐ ಲವ್ ಯು ಮಾಮ್, ಸೋ ಸ್ವೀಟ್ ಎಂದು ಅವರ ಕೆನ್ನೆಗೆ ಮುತ್ತಿಡುತ್ತಾನೆ. ಅವನ ಕಿವಿ ಹಿಡಿದು, ಇದನ್ನೆಲ್ಲ ನಿನ್ನ ಹೆಂಡತಿ ಆಗೋಳ ಹತ್ತಿರ ಇಟ್ಕೋ, ನನ್ನ ಹತ್ತಿರ ಅಲ್ಲ ಅಂದಾಗ ಅವರಿಂದ ಕಿವಿ ಬಿಡಿಸಿಕೊಂಡು ಸರಿ ಮಾಮ್ ಎಂದು ಫ್ರೆಶ್ ಆಗಲು ಬಾತ್ರೂಮ್ಗೆ ಓಡುತ್ತಾನೆ. ಹುಚ್ಚು ಹುಡುಗ ಎಂದು ನಸು ನಗುತ್ತಾ ರೂಮ್ನಿಂದ ಹೊರ ಹೋಗುತ್ತಾರೆ. ಸುನೀತಾ ಅವರು ಕೆಳಗಡೆ ಬಂದಾಗ ಎಲ್ಲರೂ ಏನಾಯಿತು ಎಂದು ಕೇಳುತ್ತಾರೆ. ಪೃಥ್ವಿ ಜೊತೆಗೆ ಮಾತಾಡಿರೋದನ್ನ ಎಲ್ಲರಿಗೂ ಹೇಳುತ್ತಾರೆ ಸುನೀತಾ ಅವರು. ಅವರ ಮಾತು ಕೇಳಿ ಎಲ್ಲರೂ ನಿಟ್ಟುಸಿರು ಬಿಡುತ್ತಾರೆ. ಸರಿ, ಇನ್ನು ಮದುವೆಗೆ 3 ದಿನ ಇರೋದು, ಮದುವೆ ತಯಾರಿ ಬಗ್ಗೆ ಗಮನ ಕೊಡೋಣ ಎಂದು ರಾವ್ ಎಂದಾಗ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ಹೊರುತ್ತಾರೆ. ರಾವ್ ಅವರು ಮದುವೆ ಹಾಲ್ನಲ್ಲಿ ಎಲ್ಲರಿಗೂ ರೂಮ್ಸ್ ಬುಕ್ ಮಾಡುತ್ತಾರೆ. ಎಲ್ಲರ ಶಾಸ್ತ್ರಕ್ಕೆ ಅಲ್ಲೇ ತಯಾರಿ ಮಾಡಿಸಿರುತ್ತಾರೆ. ಪೃಥ್ವಿ ಮತ್ತು ಆದ್ಯ ಹತ್ತಿರ ಪವಿತ್ರ ಮತ್ತು ಪ್ರೀತಿ ಫ್ಯಾಮಿಲಿನ ರೂಮ್ಗೆ ಕರೆದುಕೊಂಡು ಬರೋದಕ್ಕೆ ಹೇಳಿರ್ತಾರೆ. ಕಾರ್ನಲ್ಲಿ ಆದ್ಯ ಪೃಥ್ವಿನ ರೇಗಿಸ್ತಾ ಬರ್ತಾಳೆ. ಪವಿತ್ರ ಮನೆಗೆ ಬಂದ ಆದ್ಯ ಪ್ರೀತಿ ಹಾಗೂ ಅವರ ಫ್ಯಾಮಿಲಿನ ಪರಿಚಯ ಮಾಡಿಕೊಳ್ತಾಳೆ. ಪ್ರೀತಿ, ಅಕ್ಕ, ನನ್ನ ಅತ್ತಿಗೆ ಎಲ್ಲಿ ಎಂದಾಗ ಅವಳು ರೂಮ್ನಲ್ಲಿ ಇದ್ದಾಳೆ, ಬಾ ಎಂದು ಪವಿತ್ರ ರೂಮ್ಗೆ ಕರೆದುಕೊಂಡು ಹೋಗ್ತಾಳೆ. ರೂಮ್ನಲ್ಲಿ ಪವಿತ್ರ ಕಿಟಕಿ ಸೈಡ್ ನಿಂತು ಹೊರಗಡೆ ನೋಡುತ್ತಾ ಇರ್ತಾರೆ. ಹಾಯ್ ಅತ್ತಿಗೆ, ಹೇಗಿದ್ದೀರಾ ಎನ್ನುತ್ತಾಳೆ ಆದ್ಯ. ಇದೇ ಮೊದಲ ಬಾರಿಗೆ ಆದ್ಯನ ನೋಡುತ್ತಿರೋದ್ರಿಂದ ಪವಿತ್ರಾಗೆ ಯಾರು ಎಂದು ಹೇಳಿದಾಗ ಅವಳ ಕಡೆ ನೋಡಿ ಸ್ಟೈಲ್ ಮಾಡ್ತಾಳೆ ಪವಿತ್ರ. ಆದ್ಯ ಓಡಿ ಬಂದು ಪವಿತ್ರನ ತಬ್ಬಿ, ನನ್ನ ಮುದ್ದಿನ ಅತ್ತಿಗೆ ನೀವು, ಅಣ್ಣ ಬಂದಿದ್ದಾನೆ, ಎಲ್ಲರೂ ರೆಡಿಯಾಗಿ, ರೂಮ್ ಬುಕ್ ಆಗಿದೆ. ಇನ್ನು 3 ಡೇಸ್ ಎಲ್ಲ ಅಲ್ಲೇ ಶಾಸ್ತ್ರ ನಡೆಯೋದು ಎಂದು ಹೇಳುತ್ತಾಳೆ. ಬನ್ನಿ ಅತ್ತಿಗೆ, ಪ್ಯಾಕಿಂಗ್ಗೆ ನಾನು ಹೆಲ್ಪ್ ಮಾಡ್ತೀನಿ ಎಂದು ಹೇಳ್ತಾಳೆ. ಪ್ರೀತಿ, ಸರಿ, ನಾನು ಪ್ಯಾಕಿಂಗ್ ಮಾಡ್ಕೋಬೇಕು ಎಂದು ಹೋಗ್ತಾಳೆ. ವಾರ್ಡ್ರೋಬ್ ಓಪನ್ ಮಾಡಿದ ಆದ್ಯಾಗೆ ಶಾಕ್ ಆಗುತ್ತೆ. ಕಾಟನ್ ಸೀರೆಗಳು ಮತ್ತು ಮನೆಯಲ್ಲಿ ಹಾಕೊಳ್ಳೋಕೆ 4-5 ಚೂಡಿದಾರ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಸಿದ್ಧಾರ್ಥ್ ಹೋದ ಮೇಲೆ ಅವಳು ಕಾಟನ್ ಸೀರೆ ಬಿಟ್ಟು ಬೇರೆ ತರಹ ಬಟ್ಟೆ ಹಾಕೊಳ್ಳೋದು ಸ್ಟಾಪ್ ಮಾಡಿರುತ್ತಾಳೆ. ನಿಮ್ಮನ್ನ ಚೇಂಜ್ ಮಾಡೋದು ತುಂಬಾನೇ ಇದೆ ಅತ್ತಿಗೆ ಅಂದಾಗ, ನಾನು ಇದ್ದಾಗೆ ಇರುತ್ತೇನೆ, ಚೇಂಜ್ ಆಗೋದು ನನಗೆ ಇಷ್ಟ ಇಲ್ಲ ಎಂದು ಹೇಳ್ತಾಳೆ. ಪವಿತ್ರ ಮಾತು ಆದ್ಯ ತಲೆಗೆ ಹೋಗೋದಿಲ್ಲ. ಪವಿತ್ರ ಸೀರೆಗಳಲ್ಲಿ ಚೆನ್ನಾಗಿರೋ 4-5 ಸೀರೆ, ಅವಳ ಬುಕ್ಸ್, ಅವಳ ಬೇಕಾಗಿರೋ ಥಿಂಗ್ಸ್, ಪ್ರೀತಮ್ ಅಪ್ಪ ಅಮ್ಮ ಕೊಟ್ಟಿರೋ ಸೀರೆ, ಒಡವೆ ಎಲ್ಲ ಪ್ಯಾಕ್ ಮಾಡುತ್ತಾಳೆ ಆದ್ಯ. ಸಿದ್ಧಾರ್ಥ್ ಫೋಟೋನೇ ನೋಡುತ್ತಾ ಇರ್ತಾಳೆ ಪವಿತ್ರ. ಅವಳ ಮನಸ್ಸನ್ನು ಅರ್ಥ ಆದ ಆದ್ಯ ಒಂದು ಫೋಟೋ ತಂದು ಬ್ಯಾಗ್ಗೆ ಹಾಕುತ್ತಾ, ನನ್ನ ಅಣ್ಣನ ಮೇಲೆ ಪ್ರೀತಿ ಹುಟ್ಟೋವರೆಗೂ ಈ ಫೋಟೋ ನಮ್ಮ ಮನೆಯಲ್ಲೇ ಇರಬಹುದು ಅತ್ತಿಗೆ ಎಂದು ನಗುತ್ತಾಳೆ. ನಿನ್ನ ಅಣ್ಣನ ಮೇಲೆ ಪ್ರೀತಿ ಹುಟ್ಟೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಎಂದು ಪವಿತ್ರ ಮನಸ್ಸಲ್ಲೇ ಅಂದುಕೊಳ್ತಿರ್ತಾಳೆ. ಅಲ್ಲೇ ಇನ್ನೊಂದು ಒಡವೆ ಬಾಕ್ಸ್ ಇರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದ ಆದ್ಯ ಪವಿತ್ರಾಗೆ ಗೊತ್ತಾಗದೆ ಇರೋ ಥರ ತನ್ನ ಬ್ಯಾಗ್ಗೆ ಹಾಕಿಕೊಳ್ತಾಳೆ. ಅದು ಸಿದ್ಧಾರ್ಥ್ ಕಟ್ಟಿರೋ ಮಾಂಗಲ್ಯ, ಕಾಲುಂಗುರ ಮತ್ತು ಅವನು ಕೊಡಿಸಿರೋ ಗೆಜ್ಜೆ. ಪವಿತ್ರಳ ಜೀವ ಅದರಲ್ಲೇ ಇರುತ್ತೆ. ಈ ಗಡಿಬಿಡಿಯಲ್ಲಿ ಪವಿತ್ರ ಮರ್ತಿರ್ತಾಳೆ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.